ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾನು ತುಂಬ ದಿನಗಳಾದಮೇಲೆ ವೀಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಗಳಿದ್ವು. ಸೊ ಆ ಕಾರಣದಿಂದಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ. ನೀವೆಲ್ಲ ಕಮೆಂಟಲ್ಲಿ ಮತ್ತು ವಾಟ್ಸಪ್ಪಲ್ಲಿ ತುಂಬ ಮೆಸೇಜ್ ಮಾಡಿದ್ರಿ, ಸರ್ ಕ್ಲಾಸ್ ಯಾವಾಗ ಮಾಡ್ತೀರಾ ಅಂತ. ಸೊ ಈಗ ಇನ್ಮೇಲಿಂದ ನಾನು ಕ್ಲಾಸ್ಗಳನ್ನು ಮಾಡ್ತೀನಿ. ಹಿಂದೆ ಹೇಗೆ ನನ್ನ ವೀಡಿಯೋಗಳನ್ನು ನೋಡಿ ನೀವು ಸಪೋರ್ಟ್ ಮಾಡ್ತಿದ್ದೀರೋ ಹಾಗೆ ಇವಾಗ ಮಾಡುವಂಥ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ SSC MTS ಎಕ್ಸಾಮ್ ಫೆಬ್ರವರಿ 4ರಿಂದ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಈಗ SSC MTSನ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಟ್ಟಿದ್ದಾರೆ. ಇನ್ನೊಂದು 2 ದಿನ ಬಿಟ್ಟರೆ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ಕೂಡ ಬಿಡ್ತಾರೆ. ಈ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಬಿಟ್ಟ ಮೇಲೆ ನಿಮ್ಮ ಫೋನ್ ಮೂಲಕವೇ ಹೇಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾವು SSC MTSನಲ್ಲಿ ಕೇಳಬಹುದಾದಂಥ ಇಂಪಾರ್ಟೆಂಟ್ ಮತ್ತು ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಸೊ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಕೆಳ ನ್ಯಾಯಾಲಯವು ಪ್ರಕರಣವನ್ನು ವಿಚಾರಣೆ ಮಾಡಲು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ಉನ್ನತ ನ್ಯಾಯಾಲಯಗಳು ಈ ರೀತಿ ಮಾಡುವುದನ್ನು ತಡೆಯಲು ಡ್ಯಾಶ್ ರಿಟನ್ನು ಹೊರಡಿಸುತ್ತದೆ. ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ ನಿಷೇಧಾಜ್ಞೆ ಅಂದರೆ ಪ್ರೊಹಿಬಿಷನ್, ಆಪ್ಷನ್ ಬಿ ಕೋ ವಾರೆಂಟ್, ಆಪ್ಷನ್ ಸಿ ಮ್ಯಾಂಡಮಸ್, ಆಪ್ಷನ್ ಡಿ ಹೇಬಿಯಸ್ ಕಾರ್ಪಸ್. ಇದಕ್ಕೆ ಕರೆಕ್ಟ್ ಆನ್ಸರ್ ನಿಷೇಧಾಜ್ಞೆ ಅಥವಾ ಪ್ರೊಹಿಬಿಷನ್. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯಲ್ಪಡುವ ಭಾರತ ಸಂವಿಧಾನದ 32ನೇ ವಿಧಿ. ಈ 32ನೇ ವಿಧಿಯಲ್ಲಿ 5 ರಿಟ್ಗಳಿವೆ. ಈ 5 ರಿಟ್ಗಳನ್ನು ನಾವು ಅಮೇರಿಕ ದೇಶದಿಂದ ಎರವಲು ಪಡೆದಿದ್ದೇವೆ. ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಈ 5 ರಿಟ್ಗಳ ಮೂಲಕ ನಾವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಕಂಪ್ಲೇಂಟನ್ನು ಮಾಡಬಹುದು. ಆ 5 ರಿಟ್ಗಳು ಯಾವ್ಯಾವುದು ಅಂದರೆ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಂದರೆ ಕಾನೂನು ಬಾಹಿರವಾಗಿ ಬಂಧಿಸಲ್ಪಡುವ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನೆಕ್ಸ್ಟ್ ಮ್ಯಾಂಡಮಸ್ ಅಂದರೆ ಯಾವುದೇ ಒಬ್ಬ ಸಾರ್ವಜನಿಕ ಅಧಿಕಾರಿ ಅಥವಾ ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ಮರೆತು ಕೆಲಸವನ್ನು ಮಾಡಲಿಲ್ಲ ಅಂದರೆ ಅವನಿಗೆ ನಿನ್ನ ಕಾರ್ಯವನ್ನು ನಿರ್ವಹಿಸುವಂಥ ನಿರ್ದೇಶನ ಮಾಡೋದೇ ಮ್ಯಾಂಡಮಸ್. ನೆಕ್ಸ್ಟ್ ನಿಷೇಧಾಜ್ಞೆ ಅಥವಾ ಪ್ರೊಹಿಬಿಷನ್. ಕೆಳ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಏನಾದರೂ ಆದೇಶವನ್ನು ನೀಡಿದರೆ ಅದನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅದನ್ನು ಮಾಡದಂತೆ ಹೊರಡಿಸುವ ರಿಟ್ಟೇ ನಿಷೇಧಾಜ್ಞೆ ಅಥವಾ ಪ್ರೊಹಿಬಿಷನ್. ನೆಕ್ಸ್ಟ್ ಸರ್ಸಿಯೋರರಿ. ಕೆಳ ನ್ಯಾಯಾಲಯವು ಯಾವುದೇ ಪ್ರಕರಣದಲ್ಲಿ ತಪ್ಪು ಆದೇಶವನ್ನು ನೀಡಿದರೆ ಅದನ್ನು ರದ್ದು ಮಾಡಿ ಮೇಲ್ನ್ಯಾಯಾಲಯಕ್ಕೆ ಕಳಿಸುವಂತೆ ಹೇಳುವುದೇ ಸರ್ಸಿಯೋರರಿ. ನೆಕ್ಸ್ಟ್ ಕೋ ವಾರೆಂಟ್. ಸಾರ್ವಜನಿಕ ಹುದ್ದೆಯನ್ನು ಹೊಂದಿರುವ ವ್ಯಕ್ತಿಯ ಕಾನೂನು ಬದ್ಧತೆಯನ್ನು ಪ್ರಶ್ನಿಸಲು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಹುದ್ದೆಯನ್ನು ಲಂಚದಿಂದ ಅಥವಾ ಕಾನೂನು ಬಾಹಿರವಾಗಿ ಪಡ್ಕೊಂಡ್ರೆ ಅವನ ವಿರುದ್ಧ ಈ ರಿಟ್ಟನ್ನು ನಾವು ಹೊರಡಿಸ್ಬೋದು. ಈ 5 ರಿಟ್ಗಳು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಅಮೇರಿಕ ದೇಶದಿಂದ ಎರವಲು ಪಡೆದಿದ್ದೀವಿ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ನರ್ಮದಾ ನದಿ ಎಲ್ಲಿ ಉಗಮವಾಗುತ್ತದೆ? ಆಪ್ಷನ್ ಎ ಟಿಬೆಟ್ ಕೈಲಾಸ ಪರ್ವತ, ಆಪ್ಷನ್ ಬಿ ಮೈಕಲ್ ಶ್ರೇಣಿ, ಆಪ್ಷನ್ ಸಿ ಚಮುಯಾಂಗ್ಟನ್, ಆಪ್ಷನ್ ಡಿ ಮಹಾಬಲೇಶ್ವರ. ನೋಡಿ, ಎಕ್ಸಾಮ್ನಲ್ಲಿ ನದಿಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಎಲ್ಲ ನದಿಗಳ ಉಗಮ ಸ್ಥಾನ ಮತ್ತು ಉಪನದಿಗಳನ್ನು ನೋಡ್ಕೊಳ್ಳಿ. ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕಲ್ ಶ್ರೇಣಿ. ನೋಡಿ, ನರ್ಮದಾ ನದಿ ಬಗ್ಗೆ ನೋಡೋದಾದರೆ ಇದು ಮಧ್ಯಪ್ರದೇಶದ ಮೈಕಲ್ ಶ್ರೇಣಿಯ ಅಮರಕಂಟಕದಲ್ಲಿ ಉಗಮವಾಗುತ್ತೆ. ಹಾಗೆ ಮೈಕಲ್ ಶ್ರೇಣಿಯಲ್ಲಿ ವಿಂಧ್ಯ ಪರ್ವತ ಮತ್ತು ಸಾತ್ಪುತ್ ಪರ್ವತಗಳು ಬಂದು ಸೇರ್ತವೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದರೆ ವಿಂಧ್ಯ ಪರ್ವತ ಮತ್ತು ಸಾತ್ಪುತ್ ಪರ್ವತ ಸೇರುವ ಜಾಗ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಮೈಕಲ್ ಶ್ರೇಣಿ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ಮತ್ತೆ ನೋಡಿ, ನರ್ಮದಾ ನದಿ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿಯಾಗಿದೆ. ಈ ನರ್ಮದಾ ನದಿ ಭಾರತದ ಮಧ್ಯಭಾಗದಲ್ಲಿ ಹರಿಯೋದ್ರಿಂದ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂಬ ವಿಭಜನೆಯನ್ನು ಮಾಡುತ್ತೆ. ಮತ್ತು ಈ ನರ್ಮದಾ ನದಿಯ ಉದ್ದ 1312 ಕಿಲೋಮೀಟರ್. ಇದು ಪಶ್ಚಿಮಕ್ಕೆ ಹರಿದು ಮಧ್ಯಪ್ರದೇಶ್ ಮತ್ತು ಗುಜರಾತ್ ಮೂಲಕ ಹಾದು ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಹಾಗೆ ಈ ನರ್ಮದಾ ನದಿಯ ಪ್ರಮುಖ ಉಪನದಿಗಳು ದುಬಿ, ತವಾ, ಶೇರ್, ತೇಮೂರ್, ಸೈನೇರ್, ಶಕ್ಕರ್, ಸಿಂಗ್ಲಿ ಇವೆಲ್ಲ ಪ್ರಮುಖ ಉಪನದಿಗಳು. ನೋಡಿ, ನಾವು ಎಕ್ಸಾಮ್ ಪ್ರಾಸ್ಪೆಕ್ಟಿವಿಂದ ಒಂದು ನದಿಯನ್ನು ಈ ರೀತಿಯಾಗಿ ಕಲಿಬೇಕಾಗತ್ತೆ. ಅದರ ಉಗಮ ಸ್ಥಾನ, ಅದು ಎಲ್ಲಿ ಹರಿಯುತ್ತೆ, ಯಾವ ಸಮುದ್ರಕ್ಕೆ ಹೋಗಿ ಸೇರುತ್ತೆ, ಮತ್ತು ಅದರ ಉಪನದಿಗಳು ಯಾವುದು, ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ, ಇವೆಲ್ಲವನ್ನು ನೋಡಬೇಕಾಗತ್ತೆ. ಸೊ ಐ ಹೋಪ್ ನಿಮಗೆ ನರ್ಮದಾ ನದಿ ಬಗ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ GI ಟ್ಯಾಗ್ ಪಡೆದ ಮೊದಲ ಉತ್ಪನ್ನವನ್ನು ಹೆಸರಿಸಿ. ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ ಡಾರ್ಜಿಲಿಂಗ್ ಟೀ,
ಆಪ್ಷನ್ ಬಿ ಕಾಂಚೀಪುರಂ ರೇಷ್ಮೆ, ಆಪ್ಷನ್ ಸಿ ಮೈಸೂರು ರೇಷ್ಮೆ, ಆಪ್ಷನ್ ಡಿ ಆಲ್ಫೆನೋಸ್ ಮಾವು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಡಾರ್ಜಿಲಿಂಗ್ ಟೀ. ನೋಡಿ, GI ಟ್ಯಾಗ್ ಅಂದರೆ ಭೌಗೋಳಿಕ ಸೂಚನೆ ಅಂತ, ಇಂಗ್ಲೀಷ್ನಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ. ಈ ಭೌಗೋಳಿಕ ಸೂಚನೆ ಅಂದರೆ ನೋಡಿ, ಒಂದು ವಸ್ತು ಭೌಗೋಳಿಕ ಮೂಲದಲ್ಲಿ ಫೇಮಸ್ ಆದರೆ ಅಥವಾ ಖ್ಯಾತಿಯನ್ನು ಹೊಂದಿದರೆ ಅಂತಹ ವಸ್ತುಗಳಿಗೆ GI ಟ್ಯಾಗನ್ನು ನೀಡಲಾಗುತ್ತೆ. ಆ ವಸ್ತುಗಳಿಂದ ಆ ಭೌಗೋಳಿಕ ಪ್ರದೇಶ ಖ್ಯಾತಿಯನ್ನು ಹೊಂದುತ್ತೆ. ಹೀಗೆ ನಮ್ಮ ಭಾರತದಲ್ಲಿ ಮೊದಲ GI ಟ್ಯಾಗ್ ಪಡೆದ ಉತ್ಪನ್ನ ಡಾರ್ಜಿಲಿಂಗ್ ಟೀ. ಇದಕ್ಕೆ 2004ರಲ್ಲಿ ಪ್ರಸಿದ್ಧ ಪಾನೀಯ ಎಂದು ಗುರುತಿಸಿ GI ಟ್ಯಾಗನ್ನು ನೀಡಲಾಗುತ್ತೆ. ಹೀಗೆ ನಮ್ಮ ಭಾರತದಲ್ಲಿ 2024ರಂತೆ 635 ಉತ್ಪನ್ನಗಳಿಗೆ GI ಟ್ಯಾಗನ್ನು ನೀಡಲಾಗಿದೆ. ಈ GI ಟ್ಯಾಗನ್ನು ಹೆಚ್ಚು ಹೊಂದಿರುವ ನಮ್ಮ ಭಾರತದ ರಾಜ್ಯಗಳು, ಮೊದಲನೇದು ಉತ್ತರ ಪ್ರದೇಶ್, ಎರಡನೇದು ತಮಿಳುನಾಡು. ಇದನ್ನು ಕೂಡ ಎಕ್ಸಾಮ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಡ್ಯಾಶ್ ಅನ್ನು ಭಾರತದ ಮೊದಲ ಕೃತಕ ಉಪಗ್ರಹವಾಗಿ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿತು. ಆಪ್ಷನ್ ನೋಡಿ, ಆಪ್ಷನ್ ಎ ರಿಸೋಸ್ನ್ಯಾಟ್, ಆಪ್ಷನ್ ಬಿ ಆರ್ಯಭಟ, ಆಪ್ಷನ್ ಸಿ ಭಾಸ್ಕರ್, ಆಪ್ಷನ್ ಡಿ ರೋಹಿಣಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಆರ್ಯಭಟ. ನೋಡಿ, ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾಗಿರುವಂಥ ಇಸ್ರೋ 1975 ಏಪ್ರಿಲ್ 19ರಂದು ತನ್ನ ಮೊದಲ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡುತ್ತೆ. ಅದರ ಹೆಸರು ಆರ್ಯಭಟ. ಈ ಆರ್ಯಭಟವನ್ನು ರಷ್ಯಾ ದೇಶದ ಉಡಾವಣಾ ವಾಹನವಾಗಿರುವಂಥ ಕಾಸ್ಮೋಸ್ 3 ಎಂಬ ರಾಕೆಟನ್ನು ಬಳಸಿ ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಸೇರಿಸುತ್ತೆ. ಹಾಗೆ ಇಲ್ಲಿ ಒಂದು ವೇಳೆ ವಿಶ್ವದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಸ್ಪುಟ್ನಿಕ್ ಆಗಿರಬೇಕು. ಈ ಸ್ಪುಟ್ನಿಕ್ಕನ್ನು 1957ರಲ್ಲಿ ಅಮೇರಿಕ ದೇಶದವರು ಉಡಾವಣೆಯನ್ನು ಮಾಡ್ತಾರೆ. ಈ ಅಮೇರಿಕ ದೇಶದ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ನಾಸಾ ಅಂತ. ಹಾಗೆ ನಮ್ಮ ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಇಸ್ರೋ. ಇದು ಸ್ಥಾಪನೆ ಆಗಿದ್ದು ಆಗಸ್ಟ್ 15, 1969ರಲ್ಲಿ. ನೋಡಿ, ನಮ್ಮ ದೇಶದಲ್ಲಿ ಉಪಗ್ರಹ, ರಾಕೆಟ್ ಮತ್ತು ಡಿಫೆನ್ಸ್ ವೆಪನ್ಗಳನ್ನು ತಯಾರು ಮಾಡೋರು DRDO. ಈ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ. ಇದು ಸ್ಥಾಪನೆ ಆಗಿದ್ದು 1958ರಲ್ಲಿ. ಇದನ್ನು ಕೂಡ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಇದು ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಿರ್ತಾರೆ. ಭಾರತದಲ್ಲಿ ಖಾರಿಫ್ ಋತುವು ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯ ಕೃಷಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಅಕ್ಕಿ, ಆಪ್ಷನ್ ಸಿ ಬೇಳೆಕಾಳುಗಳು, ಆಪ್ಷನ್ ಡಿ ಬಾರ್ಲಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಅಕ್ಕಿ. ನೋಡಿ, ನಮ್ಮ ಭಾರತದಲ್ಲಿ 3 ರೀತಿಯ ಬೆಳೆ ಋತುಗಳಿವೆ: ಖಾರಿಫ್ ಬೆಳೆಗಳು, ರಾಬಿ ಬೆಳೆಗಳು ಮತ್ತು ಝೈದ್ ಬೆಳೆಗಳು. ಇದರಲ್ಲಿ ಮೊದಲನೇದು ಖಾರಿಫ್ ಬೆಳೆ. ಈ ಖಾರಿಫ್ ಬೆಳೆಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಹಾಗೆ ಮಳೆಗಾಲದ ಕೊನೆಯಲ್ಲಿ ಕಟಾವನ್ನು ಮಾಡ್ತಾರೆ ಅಥವಾ ಕೊಯ್ಲನ್ನು ಮಾಡ್ತಾರೆ. ಸೊ ಹಾಗಾಗಿ ಖಾರಿಫ್ ಬೆಳೆಗಳನ್ನು ಮುಂಗಾರು ಬೆಳೆಗಳು ಅಂತ ಕರೀತಾರೆ. ಈ ಖಾರಿಫ್ ಬೆಳೆಯ ಪ್ರಮುಖ ಬೆಳೆಗಳು ಮೆಕ್ಕೆಜೋಳ, ಅಕ್ಕಿ, ಕಬ್ಬು, ಹತ್ತಿ, ನೆಲಗಡಲೆ, ಅರಿಶಿಣ. ಇವೆಲ್ಲ ಖಾರಿಫ್ ಬೆಳೆಯ ಪ್ರಮುಖ ಬೆಳೆಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇದು ರಾಬಿ ಬೆಳೆ. ಈ ರಾಬಿ ಬೆಳೆಗಳನ್ನು ಅಕ್ಟೋಬರ್ ಮತ್ತು ನವೆಂಬರ್ನ ಮಧ್ಯದಲ್ಲಿ ಬಿತ್ತಲಾಗುತ್ತೆ. ಹಾಗೆ ಈ ರಾಬಿ ಬೆಳೆಗಳನ್ನು ಚಳಿಗಾಲದ ಬೆಳೆಗಳು ಅಂತ ಕರೀತಾರೆ. ಹಾಗೆ ಈ ಋತುವಿನ ಪ್ರಮುಖ ಬೆಳೆಗಳು ಗೋಧಿ, ಸಾಸಿವೆ, ಬಾರ್ಲಿ, ಅವರೆಕಾಳು, ಕಡಲೆ, ಕೊತ್ತಂಬರಿ ಸೊಪ್ಪು, ಜೀರಿಗೆ. ಇವೆಲ್ಲ ರಾಬಿ ಬೆಳೆಯ ಪ್ರಮುಖ ಬೆಳೆಗಳು. ನೆಕ್ಸ್ಟ್ ಝೈದ್ ಬೆಳೆ. ಈ ಝೈದ್ ಬೆಳೆಗಳನ್ನು ಖಾರಿಫ್ ಬೆಳೆ ಮತ್ತು ರಾಬಿ ಬೆಳೆಗಳ ನಡುವಿನ ಸಮಯದಲ್ಲಿ ಇವುಗಳನ್ನು ಬೆಳೆಸಲಾಗುತ್ತೆ. ಇವುಗಳನ್ನು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಬೆಳೆಸ್ತಾರೆ. ಇದರ ಪ್ರಮುಖ ಬೆಳೆಗಳು ಕುಂಬಳಕಾಯಿ, ಟೊಮ್ಯಾಟೊ, ಹಾಗಲಕಾಯಿ, ಸೌತೆಕಾಯಿ. ಸೊ ಇವೆಲ್ಲ ಖಾರಿಫ್, ರಾಬಿ ಮತ್ತು ಝೈದ್ ಬೆಳೆಗಳನ್ನು ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಟಿ ಬಾಲಸರಸ್ವತಿ ಈ ಕೆಳಗಿನವುಗಳಲ್ಲಿ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಕಥಕ್ಕಳಿ, ಆಪ್ಷನ್ ಬಿ ಕಥಕ್, ಆಪ್ಷನ್ ಸಿ ಭರತನಾಟ್ಯ, ಆಪ್ಷನ್ ಡಿ ಒಡಿಸ್ಸಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಭರತನಾಟ್ಯ. ನೋಡಿ, ನಮ್ಮ ಭಾರತದಲ್ಲಿ ಒಟ್ಟು 8 ಕ್ಲಾಸಿಕಲ್ ಡ್ಯಾನ್ಸ್ ಇದೆ. ಕನ್ನಡದಲ್ಲಿ ಶಾಸ್ತ್ರೀಯ ನೃತ್ಯಗಳು ಅಂತ ಕರೀತಾರೆ. ಅದರಲ್ಲಿ ಮೊದಲನೇದು ಕಥಕ್. ಕಥಕ್ ಉತ್ತರ ಪ್ರದೇಶದ ಕ್ಲಾಸಿಕಲ್ ಡ್ಯಾನ್ಸ್. ಎರಡನೇದು ಭರತನಾಟ್ಯ. ಭರತನಾಟ್ಯ ತಮಿಳುನಾಡಿನ ಕ್ಲಾಸಿಕಲ್ ಡ್ಯಾನ್ಸ್. ಕಥಕ್ಕಳಿ ಕೇರಳದ ಕ್ಲಾಸಿಕಲ್ ಡ್ಯಾನ್ಸ್. ಮೋಹಿನಿಯಟ್ಟಂ ಕೂಡ ಕೇರಳದ ಕ್ಲಾಸಿಕಲ್ ಡ್ಯಾನ್ಸ್. ಕುಚಿಪುಡಿ ಆಂಧ್ರ ಪ್ರದೇಶದ ಕ್ಲಾಸಿಕಲ್ ಡ್ಯಾನ್ಸ್. ಮಣಿಪುರಿ ಮಣಿಪುರದ ಕ್ಲಾಸಿಕಲ್ ಡ್ಯಾನ್ಸ್.
ಒಡಿಸ್ಸಿ ಒಡಿಸ್ಸಾದ ಕ್ಲಾಸಿಕಲ್ ಡ್ಯಾನ್ಸ್, ಸತ್ರಿಯ ಅಸ್ಸಾಂನ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ. ಸೊ ಈ ಕ್ಲಾಸಿಕಲ್ ಡ್ಯಾನ್ಸ್ಗಳು ಮತ್ತು ಅವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಸರಿಯಾಗಿ ನೋಡ್ಕೊಳ್ಳಿ. ಯಾಕಂದರೆ SSC GDಗೆ ತುಂಬಾ ಫೇವ್ರೇಟ್ ಆಗಿರುವಂಥ ಟಾಪಿಕ್ ಇದು. ಇದರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸಮವರ್ತಿ ಪಟ್ಟಿಯನ್ನು ನೀಡಲಾಗಿದೆ? ಆಪ್ಷನ್ ಎ 7ನೇ ಅನುಸೂಚಿ, ಆಪ್ಷನ್ ಬಿ 5ನೇ ಅನುಸೂಚಿ, ಆಪ್ಷನ್ ಸಿ 8ನೇ ಅನುಸೂಚಿ, ಆಪ್ಷನ್ ಡಿ 10ನೇ ಅನುಸೂಚಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ 7ನೇ ಅನುಸೂಚಿ. ನೋಡಿ, ನಮ್ಮ ಮೂಲ ಸಂವಿಧಾನದಲ್ಲಿ ಒಟ್ಟು 8 ಅನುಸೂಚಿಗಳಿದ್ವು. ಈಗ ಪ್ರಸ್ತುತ ಸಂವಿಧಾನದಲ್ಲಿ 12 ಅನುಸೂಚಿಗಳಿವೆ. ಆ 12 ಅನುಸೂಚಿಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅದರಲ್ಲಿ 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಅಂತ ಇದೆ. ಈ ಅಧಿಕಾರವನ್ನು ನಾವು 3 ಪಟ್ಟಿಗಳಾಗಿ ಹಂಚಿಕೆ ಮಾಡ್ತೀವಿ. 1ನೇದು ಕೇಂದ್ರ ಪಟ್ಟಿ, 2ನೇದು ರಾಜ್ಯ ಪಟ್ಟಿ, 3ನೇದು ಸಮವರ್ತಿ ಪಟ್ಟಿ. ಈ ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳಿವೆ. ಈ 100 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರವನ್ನು ಕೇಂದ್ರಕ್ಕೆ ನೀಡಲಾಗಿದೆ. ನಂತರ ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿವೆ. ಈ 61 ವಿಷಯಗಳಿಗೆ ಸಂಬಂಧಪಟ್ಟ ಅಧಿಕಾರವನ್ನು ರಾಜ್ಯಕ್ಕೆ ನೀಡಲಾಗಿದೆ. ಹಾಗೆ ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳಿವೆ. ಈ 52 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ನೀಡಲಾಗಿದೆ. ಹಾಗಾಗಿ ಇದನ್ನು ಸಮವರ್ತಿ ಪಟ್ಟಿ ಅಂತ ಕರೀತಾರೆ. ಈ ಸಮವರ್ತಿ ಪಟ್ಟಿ ಪರಿಕಲ್ಪನೆಯನ್ನು ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಇದನ್ನು ಕೂಡ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಮುಂದೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಡಿಸೆಂಬರ್ 1, 2023ರಿಂದ 2024 ನವೆಂಬರ್ 30ರವರೆಗೆ G20 ಅಧ್ಯಕ್ಷತೆಯನ್ನು ವಹಿಸಿದ್ದ ದೇಶ ಯಾವುದು? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಭಾರತ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಬ್ರೆಜಿಲ್. ನೋಡಿ, G20 ಅಂದರೆ ಗ್ರೂಪ್ ಆಫ್ 20 ಅಥವಾ 20ರ ಗುಂಪು ಅಂತ ಕರೀತಾರೆ. ಈ G20 ಸ್ಥಾಪನೆ ಆಗಿದ್ದು 26 ಸೆಪ್ಟೆಂಬರ್ 1999ರಲ್ಲಿ. ಈ G20ಯಲ್ಲಿ 19 ಸಾರ್ವಭೌಮ ರಾಷ್ಟ್ರಗಳು ಮತ್ತು 1 ಯುರೋಪಿಯನ್ ಯೂನಿಯನ್ ಇದೆ. ಈ G20ಯನ್ನು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಘಟನೆ ಅಂತ ಕರೀತಾರೆ. ಈ ಸಂಘಟನೆಯಲ್ಲಿರುವ ರಾಷ್ಟ್ರದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ವಾರ್ಷಿಕ ಸಭೆಗಳನ್ನು ಸೇರುವ ಮೂಲಕ ತಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ತಾರೆ. 2023ರಲ್ಲಿ ಇದರ 18ನೇ ಸಭೆ ಭಾರತದಲ್ಲಿ ನಡೀತು. ಹಾಗೆ 2024ರ 19ನೇ ಸಭೆ ಬ್ರೆಜಿಲಲ್ಲಿ ನಡೀತು. ಸೊ ಇವೆಲ್ಲವನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇದಿಷ್ಟು ಇವತ್ತಿನ ಕ್ವಶನ್ಗಳು. ಮುಂದಿನ ವಿಡಿಯೋದಲ್ಲಿ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಫೆಬ್ರವರಿ 4ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕೀ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.